ಕರೆಸ್ತೀವಿ. ಅವರಿಂದ ನಾವು ತಿಳ್ಕೊಳೋಕ್ಕೆ ಇನ್ವೆಸ್ಟಿಗೇಷನ್ಗೆ ಗೊತ್ತಾಗುತ್ತೆ. ಇಲ್ಲ, ಇವ್ರದ್ದು ಒಂದು ತುಲುಜಾ ಭವಾನಿ ಫೈನಾನ್ಸಿಂಗ್ ಏಜೆನ್ಸಿ ಅಂತ ಹೇಳಿ ಅವರೊಂದು ರಿಜಿಸ್ಟ್ರೇಷನ್ ಮಾಡಿಸಿರೋ ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ, ಬಟ್ ಅದು 2022ರಲ್ಲಿ ಎಕ್ಸ್ಪೈರಿ ಆಗಿದೆ. ಸೊ ಈಗ ಲೀಗಲ್ ಏನೂ ಇಲ್ಲ, ಇದು 100% ಅಕ್ರಮ ಇದೆ. ಗದಗದಲ್ಲಿ ಭಾಳ ಈ ಥರ ಸರ್ ನೀವು ಬಂದಾಗ ಗದಗ ಜಿಲ್ಲೆ ಒಳಗೆ ಬಡ್ಡಿದ ದಲಿತರಿಗೆ ಅಟಾಸ ಆಗ್ತಾ ಇದ್ರಿ. ಅದ್ರ ಸ್ಪೆಷಲ್ ಆಗಿ ಒಂದು ನಿಮಿಷದ ನಿಮ್ಮ ಇಲಾಖೆ ಜನರಿಗೆ ಮುಟ್ಟಿಸುವಂತ ಈಗ ತಾನೇ ಮುಟ್ಸಿದ್ದೀನಿ, ಈಗ ತಾನೇ ಕೊಟ್ಟಿದ್ದೀನಿ. ಈಗ ಸ್ಪೆಷಲ್ ಆಗಿ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಆಗಿ ನಾವೇ ಮಾಡಿರೋದು. ಮಾಡಿದ್ದೀರಾ ಸರ್? ಈಗ ತಾನೇ ಹೇಳಿದ್ದೀನಲ್ಲ, ಯಾರೇ ಇದ್ರೂ ಮಾಹಿತಿ ಕೊಡ್ಬೋದು, ನಾವು ಅವ್ರನ್ನ ಮಟ್ಟ ಹಾಕ್ತೀವಿ, ಮುಲಾಜಿಲ್ದಂಗೆ ಮಟ್ಟ ಹಾಕ್ತೀವಿ. ನೋಡಿ, ಪ್ರೈಮರಿ ಸೆಕ್ಷನ್ ರೀಸೆಂಟಾಗಿ ಆಗಿರೋ ಆ್ಯಕ್ಟ್ ಅಂದರೆ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್, ಅದು 2025 ಲೆಜಿಸ್ಲೇಷನ್ ಇದೆ, ಅದರಲ್ಲಿ ನಾವು ಮಾಡಿದ್ದೀವಿ. ಇದು ಕೇಸ್ ಬೋತ್ ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲೆಬಲ್ ಇದೆ. ಸೊ ಇದು ಭಾಳ ಏನೋ ಇಂಪಾರ್ಟೆಂಟ್ ಲೆಜಿಸ್ಲೇಷನ್ ಇದೆ. ಮತ್ತು ಇದು ಪಿನಲೈಸಸ್ ಯಾರು ಈ ಅನ್ರೆಗ್ಯುಲೇಟೆಡ್ ಮನಿ ಲೆಂಡರ್ಸ್ ಆಗಿರಲಿ ಅಥವಾ ಯಾವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರಲಿ, ಯಾರು ಈ ರೀತಿ RBI ನಾರ್ಮ್ಸ್ನ ವೈಲೇಟ್ ಮಾಡ್ತಾರೆ ಅಥವಾ ಯಾವುದೇ ರಿಜಿಸ್ಟ್ರೇಷನ್ ಇಲ್ದನೂ ಕೂಡ ಹಣನ ಕೊಡ್ತಾರೆ, ಅವರಿಗೆಲ್ಲರನ್ನೂ ಏನೋ ಮಟ್ಟ ಹಾಕಲಿಕ್ಕೆ ಮತ್ತು ಅದನ್ನು ಕಾನೂನು ಅಡಿಯಲ್ಲಿ ತಂದು ಅವರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಕೊಡಲಿಕ್ಕೆ ಇರೋ ಒಂದು ಲೆಜಿಸ್ಲೇಷನ್ ಅಂದರೆ ಈ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್. ಅದರಲ್ಲಿ ನಾವು ಒಂದು ಸೆಕ್ಷನ್ ಆ್ಯಡ್ ಮಾಡಿದ್ದೀವಿ. ಅದ್ರ ಜೊತೆಗೆ ಎಕ್ಸ್ಟಾರ್ಷನ್ ಆ್ಯಸ್ ಪರ್ BNS. ಎಕ್ಸ್ಟಾರ್ಷನ್ ಅಂದರೆ ತಮಗೆ ಗೊತ್ತಿದೆ, ಬಲವಂತವಾಗಿ ಯಾವುದೋ ಒಂದು ಬೆದರಿಕೆ ಮೇರೆಗೆ ಹಣನ ಒಬ್ಬರಿಂದ ಪಡೆಯೋದು ಅಥವಾ ವಸೂಲಿ ಮಾಡೋದು. ಅದ್ರ ಜೊತೆಗೆ ಚೀಟಿಂಗ್, ಏನೋ ವಂಚನೆ, ಅದ್ರದ್ದು ಒಂದಿದೆ. ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಅಂದರೆ ಯಾವುದೇ ರೀತಿ ಧಮಕಿ ಆಗಿರಲಿ ಅಥವಾ ಬೆದರಿಕೆ ಆಗಿರಲಿ, ಇದನ್ನು ಹಾಕಿ ಜನಕ್ಕೆ ಭಯಪಡಿಸೋವಂಥ ಒಂದು ಏನೋ ಕಾರ್ಯ ಮಾಡೋದು, ಅವೆಲ್ಲ ಸೆಕ್ಷನ್ಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ಇವಾಗ ನಮಗೆ 10 ಲಿಕ್ಕರ್ ಬಾಟ್ಲ್ ಸಿಕ್ಕಿರೋದ್ರಿಂದ, ಅದು ನಮ್ಗೆ ರೇಡಲ್ಲಿ ಸಿಕ್ಕಿರೋದ್ರಿಂದ, ಅದು ಗೋವಾದಾಗಿರೋದ್ರಿಂದ, ಅದಕ್ಕೆ ಅದು ದಾಖಲಾತಿ ಇಲ್ದಿರೋದ್ರಿಂದ, ಮತ್ತು ಒಬ್ಬ ವ್ಯಕ್ತಿ 4 ಲೀಟ್ರಿಗಿಂತ ಜಾಸ್ತಿ ಇಟ್ಕೊಳ್ಲಿಕ್ಕೆ ಪ್ರೊವಿಷನ್ ಇಲ್ಲದೆ ಇರೋದ್ರಿಂದ ಅದು ಕೂಡ ಕೇಸ್ ಮಾಡಿದ್ದೀವಿ. ಅದನ್ನು ಕೂಡ ನಾವು ಅಳವಡಿಸ್ತೀವಿ. ಸೊ 2 ಸೆಪ್ರೇಟ್ ಕೇಸಸ್ ಇದರಲ್ಲಿ ಕೂಡ ಆಗುತ್ತೆ. ಓಕೆ, ಸರಿ. ಈ ದಿನ ನಾವು ಗದಗ ಜಿಲ್ಲೆಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದೀವಿ. ಭಾಳಷ್ಟು ದಿನಗಳಿಂದ ನಾವು ಬಾತ್ಮೀದಾರರ ಮಾಹಿತಿ ಮೇರೆಗೆ ಮತ್ತು ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ ಮೇರೆಗೆ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಿದ್ವಿ. ಇದ್ರದ್ದು ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಾವು ಈಗಾಗಲೇ ಗದಗ ಜಿಲ್ಲೆಯಲ್ಲಿ ಆಗಿರಲಿ ಅಥವಾ ನಗರ ಭಾಗದಲ್ಲಿ ಆಗಿರಲಿ, ಯಾರು ಈ ಹಣನ ಸಾಲದ ರೂಪದಲ್ಲಿ ನೀಡ್ತಾರೆ ಮತ್ತು ಅದನ್ನು ಮತ್ತೆ ಹಿಂಪಡಿಬೇಕು ಅಂತ ಹೇಳಿ ಯಾರು ಜನರಿಗೆ ತೊಂದರೆ ಕೊಡ್ತಾರೆ ಅಥವಾ ಮನಿ ಲೆಂಡಿಂಗ್ ಮಾಡ್ತಾರೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಸಂಗ್ರಹಣ ಮಾಡೋದ್ರಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿದ್ವಿ. ಈ ಸಮಯದಲ್ಲಿ ನಮಗೇನು ಮಾಹಿತಿ ಹೆಚ್ಚಾಗಿ ಬರ್ತಾಯಿತ್ತು ಅಂತ ಹೇಳಿದರೆ, ಈ ಬೆಟ್ಗಿರಿ ಭಾಗದಲ್ಲಿ ಒಬ್ಬ ಮನೋಹರ್ ಕಟ್ಟಿಮನಿ ಅಂತ ಹೇಳಿ ಈ ಬಡ್ಡಿಗೆ ಹಣವನ್ನು ನೀಡ್ತಿದ್ದ. ಮತ್ತು ಜನರಿಗೆ ಈ ಖಾಲಿ ಬಾಂಡ್ಸ್ ಆಗಿರಲಿ ಅಥವಾ ಅವ್ರದ್ದು ಚೆಕ್ಸ್ ಆಗಿರಲಿ ಅಥವಾ ಏನೋ ಒಂದು ಪ್ರಾಮಿಸರಿ ನೋಟ್ಸ್ ಆಗಿರಲಿ, ಇಂಥದನ್ನು ಅವನು ತನ್ನ ಹತ್ರ ಇಟ್ಕೊಂಡು ಹಣನ ಪಾವತಿ ಮಾಡ್ತಿದ್ದ. ಮತ್ತು ಇಂಟ್ರೆಸ್ಟ್ ಕೂಡ ಭಾಳಷ್ಟು ಚಾರ್ಜ್ ಮಾಡ್ತಿದ್ದ. ಮತ್ತು ಅವನ ಹತ್ರ ಯಾವುದು ಅಧಿಕೃತ ದಾಖಲಾತಿ ಇಲ್ಲದೆ ಈ ರೀತಿ ಜನರಿಗೆ ಕಷ್ಟ ಉಂಟು ಮಾಡ್ತಿದ್ದ ಅಂತ ಹೇಳಿ ನಮ್ಮ ಲೋಕಲ್ ಇಂಟೆಲಿಜೆನ್ಸ್ ಸೋರ್ಸಸ್ಸು ಮತ್ತು ಬಾತ್ಮೀದಾರ ಮಾಹಿತಿಯಿಂದ ನಮಗೆ ಗೊತ್ತಾಯಿತು. ಸೊ ಈ ನಿಟ್ಟಲ್ಲಿ ನಾವು ಇವತ್ತು ಬೆಳಗ್ಗೆ ಒಂದು 6 ತಂಡನ ರಚನೆ ಮಾಡಿದ್ವಿ. 6 ತಂಡನ ರಚನೆ ಮಾಡಿ ಬೆಳಗ್ಗೆ ಸುಮಾರು 5ರಿಂದ 8 ಗಂಟೆಯಿಂದನೇ ನಾವು ಕೆಲಸನ ಪ್ರಾರಂಭ ಮಾಡಿ ಒಟ್ಟು 6 ಜಾಗದಲ್ಲಿ ನಾವು ರೇಡ್ ಮಾಡಿದ್ವಿ. ಇದರಲ್ಲಿ ಆತನ ಮನೆ ಆಗಿರಲಿ, ಆತನ ಸಹಚರರ ಮನೆ ಆಗಿರಲಿ ಮತ್ತು ಒಂದು ಕಚೇರಿ ಆಗಿರಲಿ, ಇದನ್ನು ಕೂಡ ಅಟ್ ಎ ಟೈಮ್ ನಾವು ರೇಡ್ ಮಾಡೋ ಪ್ರಕ್ರಿಯೆನ ನಾವು ಮಾಡಿದ್ವಿ. ಈ ರೇಡಿನ ಸಂದರ್ಭದಲ್ಲಿ ನಮಗೆ ಏನು ಸಿಕ್ತು ಪ್ರಾಪರ್ಟಿಯಲ್ಲಿ ಅಂತ ಹೇಳಿದರೆ, ಒಂದು ಸುಮಾರು 157ರಿಂದ 158 ಚೆಕ್ ಲೀವ್ಸ್ ಸಿಕ್ಕಿದೆ. ಬೇರೆಯವರು ಖಾಲಿ ಚೆಕ್ ಲೀಫಲ್ಲಿ ಸೈನ್ ಹಾಕಿ ಕೊಟ್ಟಿರೋದು ನಮಗೆ ಸಿಕ್ಕಿದೆ. ಅದ್ರ ಜೊತೆಯಾಗಿ ನಮ್ಮ ಹತ್ರ ಒಂದು 65ರಿಂದ 67, ಈಗಲೂ ಇನ್ನೂ ಅದನ್ನು ನಮ್ಮ ಪಂಚನಾಮೆಯಲ್ಲಿ ಎಲ್ಲ ತೊಗೊಂಡಿದ್ದೀವಿ, ಬೇರೆ ಥರ ಡಾಕ್ಯುಮೆಂಟ್ಸ್, ಅಂದರೆ ಈ ಕರಾರು ಪತ್ರ ಆಗಿರ್ಬೋದು, ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಗ್ರಿಮೆಂಟ್ ಪೇಪರ್ಸ್ ಆಗಿರ್ಬೋದು, ನೋಟ್ರೈಸ್ ಪೇಪರ್ಸ್ ಆಗಿರ್ಬೋದು, ಮತ್ತು ಎಂಟಿ ಬಾಂಡ್ ಪೇಪರ್ಸ್ ಆಗಿದ್ದು, ಇಷ್ಟು ಸಿಕ್ಕಿದ್ವು. ಅದ್ರ ಜೊತೆಗೆ ನಮ್ಮ ಹತ್ರ ಒಂದು
8ರಿಂದ 9 ಪಾಸ್ಬುಕ್ ಸಿಕ್ಕಿದೆ, ಒಂದು 11 ಚೆಕ್ ಬುಕ್ ಸಿಕ್ಕಿದೆ, ಅಂದರೆ ಅನ್ಯೂಸ್ಡ್ ಚೆಕ್ ಬುಕ್ಸ್, ಮತ್ತು ಒಂದು ATM ಕಾರ್ಡ್ಸು, ಮತ್ತು ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸ್, ಇಂಥವು ಒಂದು 5ರಿಂದ 6 ಸಿಕ್ಕಿದೆ, ಒಂದು 3 ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಮತ್ತು ಅನ್ಅಕೌಂಟೆಡ್ ಕ್ಯಾಶ್ ಒಂದು 5.5 ಲಕ್ಷ ರೂಪಾಯಿ ಹತ್ತತ್ರ ಸಿಕ್ಕಿದೆ. ಅದರ ಜೊತೆಗೆ 2,000 ರೂಪಾಯಿ ನೋಟ್ ಏನು ಮುಂಚೆ ಈಗ ಚಾಲ್ತಿಯಲ್ಲಿ ಇಲ್ಲ, ಅದ್ರದ್ದು ಒಂದು 26,000 ರೂಪಾಯಿ 2,000 ರೂಪಾಯಿ ನೋಟಿಂದು ಡೆನಾಮಿನೇಷನ್ ಇರೋದು ಕೂಡ ಸಿಕ್ಕಿದೆ. ಅದ್ರ ಜೊತೆಗೆ ಮನೇಲಿ ನಾವು ಸರ್ಚ್ ಮಾಡಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ 422.4 ಗ್ರಾಮ್ ಅಷ್ಟು ಬಂಗಾರ ಕೂಡ ನಮಗೆ ದೊರಕಿದೆ. ಸೊ ಇದ್ರದ್ದು ಮೌಲ್ಯ ಬಂದು ಆಲ್ಮೋಸ್ಟ್ ನಾವು ಅಂದಾಜು ಹಾಕಿದರೆ ಒಂದು 60 ಲಕ್ಷ ರೂಪಾಯಿ ಆಗ್ಬೋದು ಇವತ್ತಿನ ಬೆಲೆಗೆ. ಇದಕ್ಕೆ ದಾಖಲಾತಿ ಇಲ್ಲದೆ ಸಿಕ್ಕಿದ್ರೋದ್ರಿಂದ ಇದು ಬಹುಶಃ ಅವನದೇ ಆಗಿದೆಯೋ ಅಥವಾ ಯಾರಿಂದಾನ ಅಡಿಕೆ ತೊಗೊಂಡಿದ್ದಾನೋ ಅಂತ ಹೇಳಿ ನಮಗೆ ಗೊತ್ತಾಗದಿಲ್ಲದಿರೋ ಕಾರಣಕ್ಕಾಗಿ ಅದನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಅದನ್ನು ಕೂಡ ನಾವು ಕೋರ್ಟಿಗೆ PF ಹಾಕಿ ಕೊಡ್ತೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಕಾರ್ಯಾಚರಣೆ ಮಾಡಿದಾಗ ನಮಗೇನು ಸಿಕ್ತು ಅಂತ ಹೇಳಿದರೆ ಒಂದು 10 ಬೇರೆ ಬೇರೆ ಕ್ವಾಂಟಿಟಿ ಇರೋವಂಥದ್ದು ಲಿಕ್ಕರ್ ಬಾಟಲ್ ಸಿಕ್ತು. ಇದು ಗೋವಾ ಮೂಲದ್ದು ಆಗಿತ್ತು. ಸೊ ಇದು ಗೋವಾ ಮೂಲದಾಗಿರೋದ್ರಿಂದ ಅದಕ್ಕೆ ಯಾವುದೇ ತೆರಿಗೆ ಕಟ್ಟಿಲ್ದಿರೋ ಕಾರಣಕ್ಕಾಗಿ ಇಲ್ಲದೇ ಇರೋದ್ರಿಂದ ನಾವು ಇದ್ರ ಮೇಲೆ ಒಂದು ಎಕ್ಸೈಸ್ ಆ್ಯಕ್ಟಲ್ಲಿ ಕೇಸ್ ಕೂಡ ಈಗ ದಾಖಲು ಮಾಡ್ಕೊತಿದ್ದೀವಿ. ಒಟ್ಟಾರೆ ನಾವು ಈ ಮನೋಹರ್ ಕಟ್ಟಿಮನಿ ಅಂತ ಯಾರಿದ್ದಾನೆ ಅವನಿಗೆ ಅರೆಸ್ಟ್ ಮಾಡಿದ್ದೀವಿ, ಮತ್ತು ಅವನ ಜೊತೆ ಯಾರದು ಪಾತ್ರ ಇದೆ ಅಂತ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಿದ್ವಿ, ಮತ್ತು ಅವ್ರಿಗೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಈ ಮುಖ್ಯ ರೇಡಿನ ಸಂದೇಶ ಏನು ಅಂತ ಹೇಳಿದರೆ, ನಮಗೆ ಪೊಲೀಸ್ ಇಲಾಖೆಗೆ ಗದಗ ಜಿಲ್ಲೆಯಲ್ಲಿ ಈ ಸಾರ್ವಜನಿಕರಿಗೆ ಯಾರು ಈ ಮನಿ ಲೆಂಡಿಂಗ್ ಮಾಡ್ತಾರೆ ಅಥವಾ ಯಾರು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಯಾರು ಅನ್ರಿಜಿಸ್ಟರ್ಡ್ ಇರ್ತಾರೆ, ಯಾರು ಅನ್ರೆಗ್ಯುಲೇಟೆಡ್ ಇರ್ತಾರೆ, ಇವ್ರಿಗೆ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಏನೇನು ಅವೈಲೇಬಲ್ ಕಾಯ್ದೆ ಪ್ರಕಾರ ಇದೆ ಅವ್ರ ಮೇಲೆ ನಾವು ಕಠಿಣ ಶಿಕ್ಷೆ ತೊಗೊತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇದ್ರ ಜೊತೆ ಯಾರು ಈ ಮನೋಹರ್ ಕಟ್ಟಿಮನಿಯಿಂದ ಬಾಧಿತಪಟ್ಟಿರ್ತಾರೆ ಅವ್ರಿಗೂ ಕೂಡ ನಾನು ಹೇಳಿರ್ತೀನಿ. ಅವರು ಕೂಡ ಬಂದು ಮುಂದಿನ ದಿನಗಳಲ್ಲಿ ಅವ್ರದ್ದೇನ ಕಂಪ್ಲೇಂಟ್ ಇದ್ದರೆ ಅವರು ನಮಗೆ ಕೊಡ್ಬೋದು, ಅದನ್ನು ಕೂಡ ನಾವು ರಿಜಿಸ್ಟರ್ ಮಾಡ್ಕೊತೀವಿ. ಈ ಸಮಯದಲ್ಲಿ ನಮ್ಮದೇ ಕಾರ್ಯಾಚರಣೆ ಆಗಿರೋದ್ರಿಂದ ನಾವು ಒಂದು ಸುಮೋಟೋ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಇಡಿ, ಮತ್ತು ಅದರಲ್ಲಿ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಇದೆ, ಎಕ್ಸ್ಟಾರ್ಷನ್ ಇದೆ, ಅದ್ರ ಜೊತೆಗೆ ಕ್ರಿಮಿನಲ್ ಇಂಟಿಮಿಡೇಷನ್ ಇದೆ, ಮತ್ತು ಚೀಟಿಂಗ್ ಕೂಡ ಇದೆ. ಸೊ ಎಲ್ಲ ಸೆಕ್ಷನ್ಸ್ ಅಡಿಯಲ್ಲಿ ಮಾಡಿದ್ದೀವಿ. ಅವನು ಜೈಲಿಗೆ ಹೋಗ್ತಾನೆ. ಮತ್ತು ಬೇರೆ ಯಾರನ್ನ ಅವನಿಂದ ಬಾಧಿತಪಟ್ಟಿದ್ದು ಅವನಿಂದ ಇದ್ದರೆ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವರಿಗೆ ಭಾಳಷ್ಟು ರಿಲೀಫ್ ಸಿಗುತ್ತೆ. ಸೊ ಅವರು ಬಂದು ನಮಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಈ ಕೇಸ್ ಇನ್ನಷ್ಟು ಬಲಿಷ್ಠ ಆಗುತ್ತೆ, ಮತ್ತು ಇನ್ನಷ್ಟು ಸ್ಟ್ರಾಂಗ್ ಆಗಿ ಇಂಥವ್ರನ್ನ ಕಲೆ ಹಾಕಿ ಮಟ್ಟ ಹಾಕಿ ಮತ್ತು ಇಂಥವ್ರನ್ನ ನಮ್ಮ ಸಮಾಜದಿಂದ ಹೊರಗಡೆ ಹಾಕಲಿಕ್ಕೆ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ಬಯಸ್ತೀನಿ. ಪ್ರತಿಯೊಂದು ರೂಪಾಯಿಗೂ ಎಲ್ಲಿಂದ ಬಂತು ಅಂತ ಹೇಳಿ ಅವ್ನು ದೃಢೀಕರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನಾವು ಸೀಸ್ ಮಾಡಿ PF ಹಾಕಿ ಸರ್ಕಾರಕ್ಕೆ ಕೊಡ್ತೀವಿ, ಮತ್ತು ಕೋರ್ಟಿಗೆ ಒಪ್ಪಿಸ್ತೀವಿ. ಬಿಡಿಸ್ಕೊಳೋದು ಅವನ ಕೈಲಿದೆ. ಇಲ್ಲ, ಈಗ ನೋಡಿ ಇನ್ವೆಸ್ಟಿಗೇಷನಲ್ಲಿ ಅವನು ಉದ್ಯೋಗ ಏನೂ ಇಲ್ಲ ಅಂತ ಹೇಳ್ತಾನೆ. ಓಕೆ, ಅವನಂತ ಹೇಳೋದು ಅವ್ನು ಪಿತ್ರಜಿತ ಆಸ್ತಿ ಇದೆ ಅಂತ ಹೇಳ್ತಾನೆ. ಇದನ್ನು ವೆರಿಫೈ ಮಾಡಲಿಕ್ಕೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಬಟ್ ಪ್ರತಿಯೊಂದಕ್ಕೂ ಒಂದು ದಾಖಲಾತಿ ಇರುತ್ತೆ. ಅವನು ಆಸ್ತಿನ ಸೇಲ್ ಮಾಡಿದರೆ ಆಸ್ತಿ ಸೇಲ್ ಮಾಡಿದಾಗ ಎಷ್ಟು ಬಂದಿತ್ತು ಅಂತ ಹೇಳಿ ಗೈಡೆನ್ಸ್ ವ್ಯಾಲ್ಯೂಲಿ ನನಗೆ ಗೊತ್ತಾಗುತ್ತೆ. ಅದಕ್ಕಿಂತ ಪ್ರತಿ 1 ರೂಪಾಯಿ ಜಾಸ್ತಿ ಇದ್ರೂ ಅದು ಅನ್ಅಕೌಂಟೆಡ್ ಇದೆ ಇದರಲ್ಲಿ. ಅದಕ್ಕೆ ನಾವು ಬಂಗಾರ ಕೂಡ ಸೀಸ್ ಮಾಡಿರೋದು. ಅವ್ನು ಹೇಳ್ದ ಇಲ್ಲ ಸರ್ ನಾನು ಹೆಂಡ್ತಿದ್ದು. ಆಯ್ತಪ್ಪ ನೀನು ಹೆಂಡ್ತಿದ್ದು ಅಂತ ಹೇಳಿದರೆ ಅದಕ್ಕೆ ದಾಖಲಾತಿ ಏನಿದೆ ಅದನ್ನು ಕೂಡ ಕೊಡಬೇಕು. ಸೊ ಎಲ್ಲನೂ ನಾವು ಕೋರ್ಟಿಗೆ ಕೊಡ್ತೀವಿ. ಬಿಡಿಸ್ಕೊಳೋದು ಅವನಿದೆ. ಯಾರದೇ ನಾನು ಅದಕ್ಕೆ ಮತ್ತೆ ಹೇಳಲಿಕ್ಕೆ ಬಯಸ್ತೀನಿ, ಇವನಿಂದ ಯಾರು ದುಡ್ಡು ತೊಗೊಂಡಿದ್ದಾರೆ ಅಥವಾ ದುಡ್ಡು ಕೊಟ್ಟಿದ್ದಾರೆ ಮತ್ತು ಯಾರ್ದು ಇವನಿಂದ ಇದೆ ಅವರೆಲ್ಲರೂ ಬಂದು ಒಂದು ಕಂಪ್ಲೇಂಟ್ ಕೊಡಲಿ ನಮಗೆ. ಸೊ ಇದು ನಾವು ಭಾಳ ಓಪನ್ ಆಗಿ ಹೇಳ್ತೀವಿ. ಪ್ರತಿಯೊಂದು ಯಾರು ಕೊಟ್ಟರು ಅದು ಈ ಕಡತದಲ್ಲಿ ಸೇರಿಸ್ಕೊತೀವಿ. ಮತ್ತು ಯಾರನ್ನ ಬಾಧಿತಪಟ್ಟಿದ್ರೆ ಅವ್ರು ಬಂದು ಮತ್ತೆ ನಮಗೆ ಕೊಡಬೇಕು. ಮತ್ತು ಅದ್ರ ಜೊತೆಯಾಗಿ ಬೇರೆ ಯಾರನ್ನ ಈ ರೀತಿ ಇದ್ದರೆ ಗದಗ ಜಿಲ್ಲೆಯಲ್ಲಿ ನಿಮಗೆ ತೊಂದರೆ ಕೊಡೋರು ಅಥವಾ ಈ ಥರ ಆರ್ಗನೈಸ್ ಮಾಡೋದಿದ್ರೆ ನಮ್ಮ ಗಮನಕ್ಕೆ ತನ್ನಿ. ಅವ್ರ ಮೇಲೂ ಇದೇ ರೀತಿ ಆ್ಯಕ್ಷನ್ ಆಗುತ್ತೆ ಮತ್ತು ಇದೇ ರೀತಿ ಶಿಕ್ಷೆ ತೊಗೊತೀವಿ. ಓಕೆ ಸರ್, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಆಟೋ ಚಾಲಕರಿಗೆ ಬಡ್ಡಿ ಕೊಟ್ಟು ಪ್ರತಿದಿನ ವಸೂಲಿ ಮಾಡ್ತಾರೆ. ಆ ಬಗ್ಗೆ ಏನಾದರೂ ಗಮನ ಇದೆ? ನೀವು ನನಗೆ ಮಾಹಿತಿ ಕೊಡಿ, ಅದನ್ನು ಕೂಡ ಕಾರ್ಯಾಚರಣೆ ಮಾಡ್ತೀನಿ. ಓಕೆ, ಅವನ ಅಂಗಡಿಯಲ್ಲಿ ಅವನ ಜೊತೆ ಇನ್ನೊಬ್ಬ ಸಿಕ್ಕಿದ್ದಾನೆ, ಅವನದು ಪಾತ್ರ ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಅವ್ರದ್ದು ಜಾಲ ಏನಿದೆ ಪ್ರತಿಯೊಬ್ಬರಿಗೂ ನಾವು ಹಿಡಿತೀವಿ, ಪ್ರತಿಯೊಬ್ಬರಿಗೂ ನಾವು ಮಟ್ಟ ಹಾಕ್ತೀವಿ. ಪಾಸ್ಬುಕ್ ಮತ್ತು ಇವು ಸಿಗ್ತಾವೆ ಸರ್, ಪ್ಯಾನ್ ಕಾರ್ಡ್. ಈಗ ಒಂದ್ಸರಿ ಕೇಸ್ ಆಗಿತ್ತು, ಬೇರೆಯವ್ರದ್ದು ಡಾಕ್ಯುಮೆಂಟ್ ಒಂದು ಅಕೌಂಟ್ ಮಾಡಿಸಿದ್ರು ಅಂತ ಇವರು ಆ ಥರ ಏನಾದ್ರು ಬಳಕೆ ಮಾಡ್ತಾರೆ? ನನ್ನ ಪ್ರಕಾರ ಅದು ಸೈಬರ್ ಕೇಸ್ ಆಗಿದೆ ತಾವು ಮಾತಾಡ್ತಿರೋದು. ಬಟ್ ಇದರಲ್ಲಿ ಆ ರೀತಿ ಇಲ್ಲ. ನಮಗೇನಿದೆ ಅನಿಸುತ್ತೆ ಅಂತ ಹೇಳಿದರೆ ಇವರು ಬಹುಶಃ ಅದನ್ನು ಅಡ ಇಡೋ ರೀತಿಯಲ್ಲಿ ತೊಗೊಂಡಿರ್ಬೋದು ಅಥವಾ ಪ್ರಾಮಿಸರಿ ಸೆಕ್ಯೂರಿಟಿಯಾಗಿ ತೊಗೊಂಡಿರ್ಬೋದು. ಅದ್ರ ಜೊತೆ ವಿಶೇಷವಾಗಿ ಇನ್ನೊಂದು ಮಾಹಿತಿ ಹೇಳಲಿಕ್ಕೆ ಮರೆತೆ, ಇವನು ಒಂದಷ್ಟು ಚಿಟ್ ಫಂಡ್ ಕಂಪನೀಸಲ್ಲಿ ದುಡ್ಡು ಹಾಕಿದ್ದಾನೆ.
ಸೊ ಆಲ್ಮೋಸ್ಟ್ ಅದು ಒಂದು 5 ಲಕ್ಷ ಮತ್ತು ಒಂದು 7 ಲಕ್ಷ ಎಲ್ಲೋ ಪುಸ್ತಕದಲ್ಲಿ ನನಗೆ ನೋಡೋಂಗೆ ಜ್ಞಾಪಕ ಇತ್ತು. ಸೊ ಅದನ್ನು ನಾವು ಕೂಡ ಸೀಸ್ ಮಾಡ್ತಾಯಿದ್ವಿ. ಸೊ ಅದರದ್ದು ಈ ದುಡ್ಡು ಅಲ್ಲಿ ಹೆಂಗೆ ಹೋಯಿತು, ಅದನ್ನು ಅವನು ಪಾವತಿ ಮಾಡಲಿಕ್ಕೆ ತಿಂಗಳ ಹೆಂಗೆ ಆ ದುಡ್ಡು ಬಂತು ಅಂತ ಹೇಳಿ ಕೂಡ ಇನ್ವೆಸ್ಟಿಗೇಷನ್ ಆ್ಯಂಗಲ್ ಆಗುತ್ತೆ. ಸೊ ಇದರಲ್ಲಿ ವಿ ವಾಂಟ್ ಟು ಮೇಕ್ ದಿಸ್ ಕೇಸ್ ಆ್ಯನ್ ಎಕ್ಸಾಂಪಲ್. ಯಾರಿಗನ್ನ ಗದಗ ಜಿಲ್ಲೆಯಲ್ಲಿ ಹಿಂಗೆ ಅಕ್ರಮವಾಗಿ ಮಾಡಿದರೆ ಅವ್ರಿಗೆ ನಾನು ಕಟ್ಟುನಿಟ್ಟ ಸಂದೇಶ ನೀಡ್ತಾ ಇದ್ದೀನಿ, ನಾವು ನಿಮಗೆ ಬಿಡಲ್ಲ. ಸೊ ಈ ರೀತಿ ಹೇಳಲಿಕ್ಕೆ ಬಯಸ್ತೀನಿ.